ಎಲ್ರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು, ಒಬ್ಬಟ್ಟು ಸಾರು ಏನಾದರೂ ಕರಿಬೋದು, ಆ ಸಾರನ್ನು ಮಾಡ್ತಾಯಿದ್ದೀನಿ. ಮೊದಲು ಕುಕ್ಕರ್ಗೆ 1 ಬೌಲ್ ಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇದನ್ನು ಚೆನ್ನಾಗಿ ತೊಳೆದು 2 ರಿಂದ 3 ಬಾರಿ ತೊಳಿಬೇಕು. ಕ್ಲೀನಾಗಿ ತೊಳೆದ ನಂತರ ಮತ್ತೆ ಇದಕ್ಕೆ 2 ರಿಂದ 3 ಸಾರು ಮಾಡಬೇಕಾದ್ರೆ ನಾವು ಜಾಸ್ತಿ ನೀರು ಹಾಕೋಬೇಕು. ಬರೀ ಹೋಳಿಗೆ ಕಡುಬು ಮಾಡಿದರೆ ಕಡಿಮೆ ನೀರು ಹಾಕಿದರೂ ಪರವಾಗಿಲ್ಲ. ಸಾರಿಗೆ ಕಟ್ಟಬೇಕು ಅಂದರೆ ಬೇಳೆ ನೀರು, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನಾನು ಯಾವ ಬೌಲಿಂದ ಕಡಲೆಬೇಳೆ ತೊಗೊಂಡಿದ್ದೋ ಅದೇ ಬೌಲಿಂದ 3 ಬೌಲು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಕುದಿಯೋಕೆ ಇಟ್ಟಿದ್ದೀನಿ. ಈಗ ಇದು 2 ರಿಂದ 3 ವಿಜಿಲ್ ಆಗಬೇಕು. ಅಂದರೆ ನಾನಿವತ್ತು ಒಬ್ಬಟ್ಟು ಮಾಡ್ತೀನಿ, ಅದಕ್ಕಾಗಿ ಕಟ್ಟಿನ ಸಾರು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 3 ವಿಜಿಲ್ ಆಗಿದೆ. ಕಡಲೆಬೇಳೆ ನುಣ್ಣಗೆ ಕುದ್ದಿದೆ. ನೋಡಿ, ಈ ರೀತಿ ಆಗಬೇಕು ಹೂರಣಕ್ಕೆ. ಇವಾಗ ಇದನ್ನು ನೀರನ್ನು ಸೋಸಿಕೊಳ್ಬೇಕು. ಒಂದು ಹನಿ ಇರದೆ ಹಾಗೆ ಬೇಳೆಗೆ ಬೆಲ್ಲ ಹಾಕಿ ನಾವು ರುಬ್ಕೊಳ್ತೀವಿ. ಆಮೇಲೆ ಇಷ್ಟು ಮೆತ್ತಗಾಗಬೇಕು. ಕಟ್ಟಿನ ಸಾರು ಎಲ್ಲರಿಗೂ ಇಷ್ಟ, ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ನೋಡಿ, ಸ್ವಲ್ಪ ನೀರು ತಗೊಂಡಿದ್ದೀನಿ ನಾನು, ತುಂಬ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತೀನಿ. ತುಂಬ ನೀರಾದರೆ ಇದು ರುಚಿ ಇರೋದಿಲ್ಲ. ಅದಕ್ಕೆ ಮಸಾಲೆ ಹುರ್ಕೊಳ್ಬೇಕು. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1.5 ಸ್ಪೂನು ಧನಿಯಾ ಕಾಳು, ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನ್ ಅಕ್ಕಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಮತ್ತು ಚಕ್ಕೆ, ಸ್ವಲ್ಪ ಕರಿಬೇವು, ಉದ್ದು ಇವನ್ನೆಲ್ಲ ತೊಗೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಈ ಕಡೆ ನಾನು ತೊಗೊಂಡಿದ್ದು ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಹಸಿ ಈರುಳ್ಳಿ, ಇದನ್ನು ಕೂಡ ಹುರ್ಕೊಳ್ಬೇಕು. ಈಗ ತವಾ ಇಟ್ಟಿದ್ದೀನಿ ಒಲೆ ಮೇಲೆ, ಇವನ್ನೆಲ್ಲ ಫ್ರೈ ಮಾಡ್ತೀನಿ. ಇದು ಸಾರಿಗೆ ಬೇಕಾಗುವಂಥ ಮಸಾಲೆಯನ್ನು ಹುರ್ಕೊಳ್ಬೇಕು. ಅಕ್ಕಿ ಯಾಕೆ ಹಾಕ್ತೀನಿ ಅಂದರೆ ಸಾರು ಸ್ವಲ್ಪ ಗಟ್ಟಿ ಆಗಲಿ ಅಂತ. ಉಳಿದದ್ದೆಲ್ಲ ಸಾಮಾನುಗಳು ಸ್ಪೈಸಿ ರುಚಿ ಕೊಡುತ್ತೆ. ಮಸಾಲೆನ ರುಬ್ಬಿಟ್ಟು ಮಾಡಿದರೆ ಸಾರು ರುಚಿಯಾಗುತ್ತೆ, ಚೆನ್ನಾಗಾಗುತ್ತೆ. ಯಾವುದಾದ್ರೂ ಮಸಾಲೆ ಪುಡಿ ಹಾಕಿದರೆ ಅಷ್ಟೊಂದು ರುಚಿ ಆಗೋದಿಲ್ಲ. ನೋಡಿ, ಅದು ಆಯಿತು. ಈಗ ಹಸಿ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ಕೆಂಪಾಗಬೇಕು. ತುಂಬ ಕಪ್ಪಾಗೋದೇನು ಬೇಡ, ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಎರಡೂ ಸೇರಿಸ್ಬಿಟ್ಟು ನಾನು ಈಗ ರುಬ್ಕೊಳ್ತೀನಿ. ಒಟ್ಟಿಗೆ ಎರಡೂ ಹಾಕಿದರೂ ಪರವಾಗಿಲ್ಲ. ಹುರಿದ ಮಸಾಲೆಗಳನ್ನು ಮೊದಲು ಸ್ವಲ್ಪ ನೀರು ಹಾಕದೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತರಿತರಿ ಆಗಿರುತ್ತೆ ಅದು. ಇದಕ್ಕೆ ಸ್ವಲ್ಪ ನಾವು ಮತ್ತೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಘಮ ಘಮ ಅಂತ ಇದೆ ಮಸಾಲೆ. ನೋಡಿ ಈ ರೀತಿಯಾಗಿದೆ.
ಇದಕ್ಕಿದೇ ಟೇಸ್ಟು ಮತ್ತು ಕಟ್ಟಿನ ಸಾರಿಗೆ ಘಮ ಕೊಡುವಂಥ ಮಸಾಲೆ ಇದು. ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಿ ನಂತರ ಕರಿಬೇವು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮೊದಲೇ ನೆನೆಸಿಟ್ಟ ಹುಳಿಯನ್ನು ಹಾಕ್ಕೊಳ್ಬೇಕು, ಹುಣಸೆ ಹುಳಿ. ಇದಕ್ಕೆ ಲಿಂಬೆಹಣ್ಣು ಏನೂ ಹಾಕೋದಲ್ಲ, ಹುಣಸೆಹಣ್ಣು ನೆನೆಯಿಟ್ಟು ಕಿವುಚಿ ಹಾಕ್ಕೊಳ್ಬೇಕು. ಇವಾಗ ನಮಗೆ ಎಷ್ಟು ಬೇಕು ಸಾರು ಅಷ್ಟು ಸ್ವಲ್ಪ ಮೊದಲೇ ನೀರು ಹಾಕ್ಕೊಳ್ಬೇಕು. ಆನಂತರ ಇದು ಕುದ್ದಾದ ಮೇಲೆ ಕಟ್ಟು ಮತ್ತು ಇದು ಮಸಾಲೆ ಸೇರಿಸ್ಬಿಟ್ಟು ಮತ್ತೆ ಕುದಿಸ್ಬೇಕು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕ್ಕೊಳ್ಬೇಕು. ಖಾರಕ್ಕೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಬರೀ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಚೆನ್ನಾಗಿ ಕುದಿಬೇಕಿದು. ಇದು ಎಷ್ಟು ಕುದಿಯುತ್ತೋ ಅಷ್ಟು ಸಾರು ರುಚಿಯಾಗಿರುತ್ತೆ. ನೋಡಿ, ಮನೆಯೆಲ್ಲ ಅಡುಗೆ ಮನೆಯೆಲ್ಲ ತುಂಬಿಕೊಂಡಿದೆ ಘಮ ಘಮ ಅಂತ. ಕಟ್ಟಿನ ಸಾರು ಅಂದರೆ ಕೆಲವೊಬ್ಬರಿಗೆ ತುಂಬ ಇಷ್ಟ. ಇದನ್ನು ಒಂದು ದಿನ ಅಲ್ಲ 2 ದಿನ ಇಟ್ಟು ತಿನ್ಬೋದು. ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಕುದಿಸಿ ಇಟ್ಟುಬಿಡಬೇಕು. 2 ದಿನ ಕುದ್ದಷ್ಟು ರುಚಿಯಾಗುತ್ತೆ. ನೋಡಿ, ಈ ರೀತಿ ಕುದಿಬೇಕು. ಕುದ್ದಷ್ಟು ರುಚಿ ಜಾಸ್ತಿ ಇದು. ನೋಡಿ, ಸಾರು ರೆಡಿ ಐತಿ. ಈಗ ಅಕಸ್ಮಾತ್ ಸಾರು ಏನಾದರೂ ನೀರಾಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಬೇಳೆನ ಬೆಲ್ಲ ಹಾಕಿ ರುಬ್ಬಿರ್ತೀವಲ್ಲ ಹೂರಣ, ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು ಹಾಕ್ಕೊಳ್ಬೋದು ನೀವು. ಅಕಸ್ಮಾತ್ ಸಾರು ನೀರಾದರೆ, ಸಾರು ಗಟ್ಟಿಯಾದರೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮತ್ತೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಳ್ಬೋದು. ನೋಡಿ, ಘಮ ಘಮ ಅನ್ನುವಂಥ ಕಟ್ಟಿನ ಸಾರು, ಬೇಳೆ ಸಾರು ಅಥವಾ ಒಬ್ಬಟ್ಟು ಸಾರು ರೆಡಿ ಆಯಿತು. ನೋಡಿ, ಇತ್ತ ಹೂರಣ ಮಾಡಿ ಇಟ್ಕೊಂಡಿದ್ದೀನಿ. ಬಾಸುಮತಿ ರೈಸ್ ಮಾಡಿದ್ದೆ, ಅದ್ರ ಜೊತೆ ಸ್ವಲ್ಪ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.